ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ವಿಶೇಷ ಚೇತನರಿಗೆ ಸಾಮಾನ್ಯ ವ್ಯಕ್ತಿ ಅಥವಾ ಸಾಮಾನ್ಯ ಮಹಿಳೆ ವಿವಾಹವಾದರೆ ಪ್ರೋತ್ಸಾಹಧನ ಯೋಜನೆ ನಮ್ಮ ಇಲಾಖೆಯಲ್ಲಿ ಲಭ್ಯವಿರುವುದು ತಮಗೆಲ್ಲ ಗೊತ್ತಿದೆ. ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥದ್ದು ಮ್ಯಾರೇಜ್ ಸರ್ಟಿಫಿಕೇಟ್. ಹೌದು, ಮ್ಯಾರೇಜ್ ಸರ್ಟಿಫಿಕೇಟ್ ಪಡೆಯಲು ಈಗ ಸುಲಭ ಸಾಧ್ಯ. ಅದು ಹೇಗೆ ಅಂತೇಳ್ಬಿಟ್ಟು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ರಾಜ್ಯದಲ್ಲಿ ವಿವಾಹ ನೋಂದಣಿ ಮತ್ತಷ್ಟು ಸುಲಭ. ಮನೆಯಲ್ಲೇ ಕುಳಿತು ವಿವಾಹ ನೋಂದಣಿ ಸರ್ಟಿಫಿಕೇಟ್ ಪಡೆಯಬಹುದು. ರಾಜ್ಯದ ವಿವಾಹಿತ ದಂಪತಿಗಳಿಗೆ ವಿವಾಹ ಪ್ರಮಾಣ ಪತ್ರವನ್ನು ಮಾಡಿಸುವುದು ಮುಖ್ಯವಾಗಿದೆ. ಮದುವೆ ಪ್ರಮಾಣ ಪತ್ರವು ಇಬ್ಬರು ವ್ಯಕ್ತಿಗಳ ನಡುವಿನ ವಿವಾಹ ಸ್ವೀಕಾರ ಪುರಾವೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಆರಂಭದಲ್ಲಿ ನೋಂದಣಿಗಾಗಿ ವಧುವರರು ತಮ್ಮ ವಿವಾಹವನ್ನು ನೋಂದಾಯಿಸಲು ಸರ್ಕಾರಿ ವಿವಾಹ ಕಚೇರಿಗಳಿಗೆ ಅಂದರೆ ರಿಜಿಸ್ಟ್ರೇಷನ್ ಆಫೀಸ್ಗೆ ಭೇಟಿ ನೀಡಬೇಕಾಗಿತ್ತು. ಆದರೆ ರಾಜ್ಯ ಸರ್ಕಾರ ಈ ಪ್ರಕ್ರಿಯೆಯನ್ನು ಇನ್ನಷ್ಟು ಸುಲಭಗೊಳಿಸಿದೆ. ಉಪ ನೋಂದಣಾಧಿಕಾರಿಗಳ ಕಚೇರಿಗೆ ಅಲೆದಾಟ ತಪ್ಪಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ. ಈ ಕುರಿತು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನಮ್ಮ ಚಾನಲ್ನಲ್ಲಿ ವೀಕ್ಷಿಸಿ. ವಿವಾಹ ನೋಂದಣಿಯನ್ನು ಜನಸ್ನೇಹಿಯಾಗಿಸಲು ಕಾವೇರಿ 2.0 ತಂತ್ರಾಂಶದಲ್ಲಿ ಆನ್ಲೈನ್ ಮೂಲಕ ನೋಂದಣಿ ಮಾಡಲು ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿನ ಬಾಪೂಜಿ ಸೇವಾ ಕೇಂದ್ರ ಹಾಗೂ ಗ್ರಾಮ ಒನ್ ಕೇಂದ್ರಗಳಲ್ಲಿಯೂ ಸಹ ಅರ್ಜಿ ಸಲ್ಲಿಸಲು ಸರ್ಕಾರ ಅವಕಾಶ ಕಲ್ಪಿಸಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡರು ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರವು ವಿವಾಹ ಪ್ರಮಾಣೀಕರಣಕ್ಕಾಗಿ ಮ್ಯಾರೇಜ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕಾವೇರಿ ಆನ್ಲೈನ್ ಸೇವೆಗಳು ಎಂಬ ಆನ್ಲೈನ್ ಪೋರ್ಟಲ್ ಅನ್ನು ಬಿಡುಗಡೆ ಮಾಡಿದೆ. ಕಾವೇರಿ ಆನ್ಲೈನ್ ಸೇವೆ ವೆಬ್ ಆಧಾರಿತ ಅಪ್ಲಿಕೇಶನ್ ಆಗಿದ್ದು, ಇದನ್ನು ಅಂಚೆ ಚೀಟಿಗಳು ಮತ್ತು ನೋಂದಣಿ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರವು ಅಭಿವೃದ್ಧಿಪಡಿಸಿದೆ. ಕರ್ನಾಟಕ ರಾಜ್ಯದಲ್ಲಿ ಮದುವೆ ನೋಂದಣಿಗೆ ಅಗತ್ಯ ಇರುವ ಅರ್ಹತಾ ಮಾನದಂಡಗಳು ಯಾವುವು ಅಂತ ನೋಡೋದಾದರೆ, ಮದುವೆಗೆ ನೋಂದಾಯಿಸಲು ಬಯಸುವವರು ವರನ ವಯಸ್ಸು 21 ವರ್ಷಕ್ಕಿಂತ ಹೆಚ್ಚಿರಬೇಕು. ವಿವಾಹ ನೋಂದಣಿಗೆ ಅರ್ಜಿ ಸಲ್ಲಿಸಲು ವಧು 18 ವರ್ಷ ಪೂರ್ಣಗೊಳಿಸಿರಬೇಕು. ದಂಪತಿಗಳು ಭಾರತದ ಕರ್ನಾಟಕದ ಪ್ರಜೆಗಳಾಗಿರಬೇಕು. ಪೂರ್ಣವಾಗಿ ಭರ್ತಿ ಮಾಡಲಾದ ಹಾಗೂ ವಧುವರರಿಂದ ಸಹಿ ಮಾಡಲಾದ ಅರ್ಜಿ ನಮೂನೆ, ಮದುವೆ ಕಾರ್ಡ್, ಮೂಲ ಕಾರ್ಡ್, ವೋಟರ್ ಐಡಿ, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಟೆಲಿಫೋನ್ ಬಿಲ್, ಎಲೆಕ್ಟ್ರಿಸಿಟಿ ಬಿಲ್ ಇತ್ಯಾದಿಗಳನ್ನು ವಧು ಮತ್ತು ವರನ ನಿವಾಸಿ ಪುರಾವೆಗಳು, ವಿಳಾಸ ಪುರಾವೆಯಲ್ಲಿ ಆಕಾಂಕ್ಷಿಗಳ ಹೆಸರು ಇರಬೇಕು ಎಂದು ಖಚಿತಪಡಿಸಿಕೊಳ್ಳಿ. ವರ ಮತ್ತು ವಧು ವಯಸ್ಸಿನ ಪುರಾವೆ, ಉದಾಹರಣೆಗೆ 10ನೇ ತರಗತಿ ಅಂಕಪಟ್ಟಿ ಅಥವಾ ಪಾಸ್ಪೋರ್ಟ್, ವಧು ಅಥವಾ ವರನ 2 ಪಾಸ್ಪೋರ್ಟ್ ಅಳತೆಯ ಫೋಟೋ, ಜೋಡಿ ಐಡಿ ಪುರಾವೆ, ವಧು ಮತ್ತು ವರನ ಆಧಾರ್ ಕಾರ್ಡ್, 2B ಗಾತ್ರದಲ್ಲಿ ಒಟ್ಟಿಗೆ ವಧು ಮತ್ತು ವರನ 6 ಚಿತ್ರಗಳು ಅಂದರೆ 6 ಭಾವಚಿತ್ರಗಳು, ವಧು ಮತ್ತು ವರನ ವೈಯಕ್ತಿಕ ವಿವಾಹದ ಅಪ್ಡೇಟ್ಗಳನ್ನು ನಿರ್ದೇಶಿಸಿದ ಸ್ವರೂಪದಲ್ಲಿ ಸಲ್ಲಿಸಬೇಕು. ವರ ಮತ್ತು ವಧುವಿನ 2 ಫೋಟೋಗಳು ತಮ್ಮ ಮದುವೆ ಉಡುಪಿನೊಂದಿಗೆ ಮತ್ತು ಮದುವೆ ಸಮಾರಂಭದಲ್ಲಿ ಕುಟುಂಬಗಳೊಂದಿಗೆ ಇರುತ್ತವೆ. ಮದುವೆ ನಂತರ ವಧು ತನ್ನ ಹೆಸರನ್ನು ಬದಲಾಯಿಸಿದರೆ ಅದರ ಅಪ್ಡೇಟ್ ಸಹ ಅಗತ್ಯವಿರುತ್ತದೆ. ವಧುವಿನ ಹೆಸರು ಬದಲಾವಣೆಯ ಸುದ್ದಿಯನ್ನು ಘೋಷಿಸಿದ ಪ್ರಕಟಣೆ ಇರಬೇಕು. ಮೇಲೆ ತಿಳಿಸಲಾದ ಎಲ್ಲ ದಾಖಲಾತಿಗಳು ಸ್ವಯಂ ದೃಢೀಕರಿಸಲ್ಪಟ್ಟಿರಬೇಕು. ಪರಿಶೀಲನೆಯ ದಿನದಂದು ಈ ಎಲ್ಲ ಪ್ರಮಾಣ ಪತ್ರಗಳ ಮೂಲ ಪ್ರತಿಯನ್ನು ತೆಗೆದುಕೊಂಡು ನೀವು ಹೋಗಬೇಕಾಗುತ್ತದೆ.